ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ವಿಶ್ವ. ನಾನಿವತ್ತು ಎಲ್ಪ ಬಂದೇನಂತಂದ್ರೆ ಹುಬ್ಳಿಯಿಂದ 20 ಕಿಲೋಮೀಟರ್ಸ್ ಇರೋ ಒಂದು ಹಿಡನ್ ಫಾಲ್ಸ್ಗೆ. ಇದನ್ನು ನಾವು ಆ್ಯಕ್ಚುಲಿ ಸೀಕ್ರೆಟ್ ಪ್ಲೇಸ್ ಅಂತ ಕೂಡ ಕರಿಬೋದು. ಇದು ಎಲ್ಲಿ ಬರ್ತೈತಪ್ಪ ಅಂತಂತಂದ್ರೆ ಹುಬ್ಳಿಯಿಂದ ಬುದನಗುಡ್ಡ ಅನ್ನೋ ಒಂದು ಪ್ಲೇಸ್ ಬರ್ತೈತಿ. ಆ ಬುದನಗುಡ್ಡದ ಕಡೆ ನೀವು ರೈಟಿಗೆ ತೊಗೊಂಡ್ರೆ ರೈಟ್ ತೊಗೊಂಡು ಮುಂದೆ ಹೋಗ್ಬೇಕು. ಮುಂದೆ ಹೋದ್ರೆ ಕುರಿನಕೊಪ್ಪ ಅಂತ ಒಂದು ಊರು ಬರ್ತೈತಿ. ಆ ಊರ ಕಡೆ ಈ ಹಿಡನ್ ಫಾಲ್ಸ್ ಐತಿ. ಈ ಫಾಲ್ಸ್ ಐತಲ್ಲ ನಿಮ್ಗೆ 365 ಡೇಸ್ ಇರೋದಿಲ್ಲ ಇದು. ಸೊ ಯಾವಾಗ ಮಳೆ ಬರ್ತೈತಿ ಅವಾಗ ಅಷ್ಟೇ ಇರ್ತೈತಿ. ನೀವು ಮಳೆಗಾಲೆಲ್ಲ ಒಂದು ಸ್ವಲ್ಪ ನೋಡ್ಕೊಂಡು ಹೋಗ್ರಿ ಇಲ್ಲೇ. ಸೊ ಬರ್ರಿ ನಾವು ಈ ಪ್ಲೇಸ್ಗೆ ಹೋಗೋಣಂತ. ಬಂದು ಇದು ಹೆಂಗೈತಂತಂತೇಳಿ ವಿಸಿಟ್ ಮಾಡಿ ನಿಮಗೆ ಹೇಳ್ತೇನೆ ಅಂತ ಈ ಪ್ಲೇಸ್ ಹೆಂಗೈತಂತೇಳಿ. ಬರ್ರಿ ನಾವೀಗ ಫಾಲ್ಸಿಗೆ ಹೊಂಟೇವಿ. ಇದು ನಡ್ಕೊತಾನೆ ಹೋಗ್ಬೇಕು ನೀವು ಇಲ್ಲಿ. ಆ್ಯಕ್ಚುಲಿ ಈ ಫಾಲ್ಸಿಗೆ ಈ ಲೋಕಲ್ನವ್ರು ಏನಂತ ಕರೀತಾರಪ್ಪ ಅಂತಂದ್ರೆ ಭೈರಪ್ಪನಹಳ್ಳಿ ಫಾಲ್ಸ್ ಅಂತಿದೆ. ನನ್ನ ಜೊತೆ ಆ್ಯಕ್ಚುಲಿ ನಂದು 2 ಜನ ಫ್ರೆಂಡ್ಸು ಬಂದಾರ. ಇಲ್ಲಿ ಹೊರಗೆ ಬೈಕ್ ಬಿಡ್ಬೇಕು ನೀವು, ಬಟ್ ಇಲ್ಲೂ ಬೈಕ್ ಕೆಲವೊಬ್ಬರು ತೊಗೊಂಡು ಬಂದಾರ. ಸ್ವಲ್ಪ ಡೇಂಜರಸ್ ಐತಿದೆ. ಮಳೆ ಇದ್ದಾಗ ಮಾತ್ರ ಇಲ್ಲೇ ತೊಗೊಂಡು ಬರೋಕೆ ಹೋಗ್ಬೇಡ್ರಿ ಬೈಕ್, ಯಾಕಂದ್ರೆ ಭಾಳ ಸ್ಕಿಡ್ ಆಗ್ತೈತೆ ನಿಮ್ಮ ಬೈಕೆಲ್ಲ. ಆದರೂ ಈಗ ಒಂದು ಸ್ವಲ್ಪ ಮಳೆ ಕಡಿಮೆ ಐತಲ್ಲ, ಅದಕ್ಕೆ ಎಲ್ಲರೂ ತೊಗೊಂಡು ಬಂದಾರೆ ಇದನ್ನು. ನನ್ನ ಫ್ರೆಂಡ್ಸ್ ಅವ್ರು ಮುಂದೆ ಹೋಗ್ಬಿಟ್ಟಾರ, ನಾನು ಆ್ಯಕ್ಚುಲಿ ಹಿಂದೆ ಉಳಿದೆ. ಮೇ ಬಿ ಈಗ ಮಳೆನೂ ಆಗಿಲ್ಲಲ್ಲ ಅಷ್ಟು ನನಗನ್ಸುತ್ತೆ, ಅಷ್ಟೇ ನೀರಿಲ್ಲ ಅಂತ. ಬರ್ರಿ ಗೊತ್ತಾಗ್ತೈತಿ ಏನೈತೆ ಅಂತಂಥೇಳಿ. ನಾನು ನಿಮಗೆ ಇದರ ಲೊಕೇಶನ್ನ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೀನಿ. ನೀವು ಯಾವಾಗಾದರೂ ಫ್ರೀ ಇದ್ದಾಗ ಹೋಗಿ ಬರ್ರಿ ಈ ಪ್ಲೇಸಿಗೆ. ಸೊ ಸೌಂಡ್ ಕೇಳತ್ತದ ನನಗೆ, ಇಲ್ಲೆಲ್ಲೋ ನಿಯರ್ ಐತೆ ಫಾಲ್ಸ್. ಬರೀ ಆಲ್ಮೋಸ್ಟ್ ನಾವು ಫಾಲ್ಸ್ ನಿಯರ್ ಬಂದ್ವಿ ಈಗ. ಇಲ್ಲ, ಫೈನಲಿ ನಾವು ಹಿಡನ್ ಪ್ಲೇಸಿಗೆ ಬಂದ್ವಿ, ಅಂದರೆ ಐ ಮೀನ್ ಫಾಲ್ಸಿಗೆ. ಸೊ ಈಗ ಮಳೆ ಇಲ್ಲ, ಅದಕ್ಕೋಸ್ಕರ ಇಲ್ಲಿ ನೀರು ಜಾಸ್ತಿ ಇಲ್ಲ. ಮಳೆ ಬಂತಂದ್ರೆ ನೀರು ಜಾಸ್ತಿ ಆಗ್ತಾವೆ. ಅಲ್ಲೇ ಒಳಗಡೆ ಒಂದು ಶಿವ ಟೆಂಪಲ್ ಐತಿ. ಲೈಕ್ ಶಿವ ಟೆಂಪಲ್ ಅಂದರೆ ಓಲ್ಡ್ ಟೈಪ್ ಏನೋ ಐತದ. ಸೊ ಬರ್ರಿ ಆ ಕಡೆ ಹೋಗೋಣಂತ. ಫುಲ್ಲು ಸ್ಲಿಪ್ಪರಿ ಐತಿ. ಇದು ಆ ಶಿವ ಟೆಂಪಲ್. ಸೊ ನೋಡ್ರಿ, ಇದು ಏನೋ ಮೋಸ್ಟ್ಲಿ ಹಳೇ ಟೆಂಪಲ್ ಅನ್ಕೊತೀನಿ. ಇದು ಏನೇನೋ ಐತಿ ಇಲ್ಲೇ ಐತಿ. ಸೊ ಏನೋ ಶಿವಲಿಂಗ ಐತಿ. ಇಲ್ಲೊಂದು ಸಮಥಿಂಗ್ ಏನೋ ಐತಿ, ಏನೂ ಇಲ್ಲ. ಸೊ ಇದು ಇದನ್ನು ನೋಡ್ರಿ. ಇಲ್ಲೇ ನೀವು ಬೈಕ್ನ ಸ್ಟಾಪ್ ಮಾಡಿದ ಮೇಲೆ 1 ಕಿಲೋಮೀಟ್ರ್ ಟ್ರೆಕ್ಕಿಂಗ್ ಐತಿ. ಟ್ರೆಕ್ಕಿಂಗ್ ಅಂದರೆ ನೀವು 1 ಕಿಲೋಮೀಟ್ರ್ ಈ ಫಾರೆಸ್ಟ್ ಒಳಗೆ ನಡ್ಕೊತ ಹೋಗ್ಬೇಕು. ನಡ್ಕೊತ ಹೋಗೋಮಂದು ಸ್ವಲ್ಪ ಹುಷಾರಾಗಿ ಹೋಗ್ರಿ, ಯಾಕಂತಂದ್ರೆ ಪ್ಲೇಸ್ ಅಷ್ಟು ಕರೆಕ್ಟಾಗಿಲ್ಲ. ಮತ್ತು ಇಲ್ಲಿ ಯಾರ್ಯಾರು ವಿಸಿಟ್ ಮಾಡ್ತಿರಲ್ಲ, ಸ್ವಲ್ಪ ಈ ಪ್ಲೇಸ್ನ ಕ್ಲೀನಾಗಿ ಇಟ್ಕೋರಿ, ಯಾಕಂದ್ರೆ ಇನ್ನೊಂದು ಸ್ವಲ್ಪ ಜನ ಇಲ್ಲಿ ಬಂದು ವಿಸಿಟ್ ಮಾಡ್ತಾರೆ. ನಾನು ನೋಡಿದೆ ಇಲ್ಲೇನು ಅಷ್ಟೇನು ಚೆನ್ನಾಗಿ, ಅಂದರೆ ಐ ಮೀನ್ ಕ್ಲೀನ್ ಇಲ್ಲ. ಇಲ್ಲೇ ಎಲ್ಲಿ ಬೇಕಲ್ಲೇ ಕಸನ ಬಿಸಾಡ್ಯಾರ. ಸೊ ಬಂದವ್ರು ಸ್ವಲ್ಪ ಕ್ಲೀನಾಗಿ ಇಟ್ಕೋರಿ ಅಷ್ಟೇ. ನನ್ನ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಕೆಳಗಡೆ ಕಮೆಂಟ್ ಮಾಡಿರಿ, ಹಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.